ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಇಷ್ಟೊತ್ತು ಸಿಂಹ ರಾಶಿಯ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದ ಒಂದು ತೊಂದರೆ ಆಗುತ್ತೆ, ಅವ್ರ ಕೋಪದ ಬುದ್ಧಿ ಕೈಲಿ ಕೊಟ್ರೆ ಹೇಗೆಲ್ಲ ಆಗುತ್ತೆ, ಅದಕ್ಕೊಂದು ಪರಿಹಾರ ಅಂತ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಖಂಡಿತವಾಗ್ಲು ಮೇಡಮ್, ನೋಡಿ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಇದು ಅಂತ ಹೇಳ್ಬೋದು. 2026 ತುಂಬಾ ಒಳ್ಳೆ ಟೈಮ್. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಕನ್ಯಾ ರಾಶಿಯವರಿಗೆ ಇಷ್ಟು ದಿವಸ ತುಂಬಾ ಟೈಮ್ಗಳು ಚೆನ್ನಾಗಿರ್ಲಿಲ್ಲ, ತುಂಬಾ ಬಾಧೆಗಳು ಪಟ್ಟಿದ್ದಾರೆ. ಯಾವ ಕೆಲಸದಲ್ಲೂ ಕೂಡ ಅವ್ರಿಗೆ ಪಾಪ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಇವಾಗ ಒಂದು ಒಳ್ಳೆ ಟೈಮ್ ಇದೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್, ಈಗ ಗುರು ಅಂತ ನೋಡಕ್ ಬಂದಾಗ ಗುರು ಇವಾಗ ಇವರಿಗೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. 10, 11, 12 ಈ ತರ 3 ಮನೆಗಳನ್ನ ಗುರುವಿನ ಸಂಚಾರ ಇರುತ್ತೆ. ಸೊ 10ನೇ ಮನೆಯಲ್ಲಿ ಗುರು ಇರೋ ತನಕ ಇವ್ರ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಎಸ್ಪೆಷಲಿ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ಯಶಸ್ಸನ್ನ ತಗೊಂಬಂದ್ ಕೊಡ್ತಾನೆ. ಅಂದ್ರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇವ್ರಿಗೆ ಕಾಲ್ಸ್ ಬರ್ತಾನೆ ಇರುತ್ತೆ. ಒಂದಾದ್ಮೇಲೆ ಒಂದು ಅವ್ರಿಗೆ ಟೈಮ್ ಮಾಡ್ಕೊಂಡು ಅವರು ಅದಕ್ಕೆಲ್ಲಾನು ಮಾಡ್ಬೇಕಂದ್ರೆ ಇವಾಗ ಏನ್ ಆಪರ್ಚುನಿಟೀಸ್ ಬರ್ತವೆ ಒಂದು ಟೈಮ್ ಮೇಡಮ್. ಅದೆಲ್ಲ ಸಮ್ಟೈಮ್ಸ್ ಅಲ್ಲಿ ಅವ್ರು ಖಾಲಿ ಕೂತಿದ್ರು ಕೂಡ ಇವಾಗ ಕೆಲಸನೇ ಇಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡೋ ಏನ್ ಸಮಯ ಇತ್ತು. ಇವಾಗ ಇದನ್ನೆಲ್ಲ ಹೆಂಗಪ್ಪ ಕಂಪ್ಲೀಟ್ ಮಾಡ್ಲಿ, ನಂಗೆ ಅಲ್ಲಿ ಮಾಡಕ್ ಆಗ್ತಲ್ವಲ್ಲ, ನನಗ್ ನಾನೇ ರೆಸ್ಟ್ ಮಾಡಕ್ ಆಗ್ತಿಲ್ವಲ್ಲ ಅನ್ನೋಷ್ಟು ಆಪರ್ಚುನಿಟೀಸ್ ಇವ್ರಿಗೆ ಬರ್ತಾ ಹೋಗುತ್ತೆ. ಒಂದೇ ಥಿಂಗ್ ಈಸ್ ಇವ್ರು ಮಾಡ್ಬೇಕು. ಇವ್ರು ಸ್ವಲ್ಪ ಲೇಜಿ ಮಾಡ್ತಾರೆ. ಏನಕ್ಕೆ ಅಂದ್ರೆ ಶನಿಯ ಒಂದು ನೇರ ದೃಷ್ಟಿ ಇವ್ರ ಮೇಲೆ ಇರೋದ್ರಿಂದ ಸ್ವಲ್ಪ ಲೇಜಿ. ಅಯ್ಯೋ ಯಾರು ಹೋಗ್ತಾರೆ, ಎದ್ದೋಗಕ್ಕಾಗಲ್ಲ. ಅವ್ರು 10 ಗಂಟೆಗೆ ಟೈಮ್ ಕೊಟ್ಟಿದ್ರೆ ಇವ್ರು 11 ಆದ್ರೂ ಇನ್ನೂ ಮಲ್ಗೆ ಇರ್ತಾರೆ. ಈ ರೀತಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ ಅವ್ರಿಗೆ. ಯಾಕೆಂದ್ರೆ ಶನಿಯ ಒಂದು ನೇರ ದೃಷ್ಟಿ ಇರೋದ್ರಿಂದ ಒಂಚೂರು ಲೇಜಿ ಫೀಲ್ ಆಗ್ತಾ ಇರ್ತಾರೆ. ಇನ್ನ ಅದೊಂದ್ ಸ್ವಲ್ಪ ಇವ್ರು ಬರೋ ಆಪರ್ಚುನಿಟೀಸ್ ನ ತಗೊಂಡ್ಬಿಟ್ರೆ ಒಂದು ಎಲ್ಲ ಚೆನ್ನಾಗಿ ಇವ್ರಿಗೆ ಆಗ್ಬರುತ್ತೆ. ಸೊ 10ನೇ ಮನೆಯಲ್ಲಿ ಇದ್ದಾಗ ಅದೇ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತುಂಬಾ ಚೆನ್ನಾಗಿ ಕೊಡ್ತಾನೆ. 10ನೇ ಮನೆಯಿಂದ ನಿಮ್ಗೆ 11ನೇ ಮನೆಗೆ ಅಂತ ಗುರುವಿನ ಸಂಚಾರ ಬಂದಾಗ ಏನಾಗುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಅದೇ ಇವಾಗ ಏನು 10ನೇ ಮನೆಯಲ್ಲಿ ಇದ್ದಾಗ ನೀವ್ ಏನ್ ಚೆನ್ನಾಗಿ ಸಂಪಾದನೆ ಮಾಡಿದ್ರಿ, ಒಳ್ಳೊಳ್ಳೆ ಕೆಲಸಗಳು ನಿಮಗ್ ಬರ್ತಿತ್ತು, ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಂತೀರಾ, ಅದು ಹೆಂಗೆ ಆಪರ್ಚುನಿಟೀಸ್ ಬರುತ್ತೆ ಅಂತಾನೆ ಗೆಸ್ ಮಾಡಕ್ ಆಗೋದಿಲ್ಲ. ನೀವು ಅನ್ಕೊಂಡೇ ಇರೋದಿಲ್ಲ, ಇವ್ರು ಕರೆದ್ರ ಇವ್ರು ಕೆಲಸ ಕೊಡ್ತಿದ್ದಾರೆ, ನನ್ಗೆ ಒಳ್ಳೇದಾಯ್ತಲ್ಲ, ಇವಾಗ ಏನಾದ್ರು ಒಂದು ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಸ್ ಬರೋವಂಥದ್ದು ಅದೆಲ್ಲಾನು ಕೂಡ ಆಗ್ತಾ ಇರುತ್ತೆ. ಸೊ ಒಳ್ಳೆ ಟೈಮ್ ನಿಮ್ಗೆ. ಆ ಟೈಮಲ್ಲಿ ಇವ್ರು ಏನ್ ಮಾಡ್ಬೇಕು, ಸ್ವಲ್ಪ ಸೋಂಬೇರಿತನ ಬೀಳ್ದಿರ ಬೇಗ ಕೆಲಸಗಳನ್ನ ಮಾಡ್ಕೊಂತಾರೆ. ಖಂಡಿತವಾಗ್ಲೂ ಇವ್ರಿಗೆ ಅದು ಒಳ್ಳೇದಾಗುತ್ತೆ. ಬಿಕಾಸ್ ಶನಿಯ ಒಂದು ನೇರದೃಷ್ಟಿ ಇರೋದ್ರಿಂದ ಒಂಚೂರು ಲೇಜಿ ಫೀಲ್ ಆಗ್ತಾ ಇರ್ತಾರೆ. ಇವರು ಸ್ವಲ್ಪ ಬೇಗ ಕೆಲಸಗಳನ್ನ ಮಾಡ್ಕೊಳಕ್ ಆಗ್ತಿರೋದಿಲ್ಲ. ಏನೋ ಸ್ವಲ್ಪ ಆಯಾಸ, ಮತ್ತೆ ಕೆಲಸನೂ ಜಾಸ್ತಿ ಇರುತ್ತೆ, ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿರ್ತಾರೆ. ಚೂರು ಆಯಾಸ ಆದ್ರೆ ಸ್ವಲ್ಪ ಅವ್ರ ಮನ್ಸಲ್ಲಿ ಏನ್ ಅನ್ಕೊಬೇಕು, ಇದೊಂದು ಟೈಮ್, ಈ ಟೈಮಲ್ಲಿ ನಾನು ಕಷ್ಟ ಪಟ್ಬಿಡ್ಬೇಕು, ಆಮೇಲೆ ರೆಸ್ಟ್ ಮಾಡೋದಿದ್ದೇ ಇರುತ್ತೆ ಅಂತ ಅವ್ರು ಒಂಚೂರು ಎದ್ದು ಕೆಲ್ಸಕ್ಕೆ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಒಳ್ಳೆ ಸಕ್ಸಸ್ನ ಇವ್ರು ನೋಡ್ಬೋದು. ಇನ್ನ ಗುರು 11ನೇ ಮನೆಯಿಂದ 12ನೇ ಮನೆಗೆ, ಈಗ 10ನೇ ಮನೆಯಲ್ಲಿ ಇದ್ದಾಗೂ ಅವ್ರಿಗೆ ಆಪರ್ಚುನಿಟೀಸ್ ಚೆನ್ನಾಗಿತ್ತು. ಇನ್ನು 11ನೇ ಮನೆಗೆ ಬಂದಾಗೂ ಅಷ್ಟೇ ಇವ್ರಿಗೆ ಇವಾಗ ಸಂಪಾದನೆ ಮಾಡಿದ್ರೆ ಒಂದು ಉಳಿತಾಯ ಮಾಡುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. 11ನೇ ಮನೆಗೆ ಬಂದಾಗ ಏನಾಗುತ್ತೆ, ಇವ್ರಿಗೆ ಗುರುಬಲ ಕೂಡ ಬರುತ್ತೆ. ಗುರುಬಲ ಬಂದಾಗ ಕಂಕಣ ಬಲ ಕೂಡ ಬರುತ್ತೆ. ಅಂದ್ರೆ ಮದುವೆ ಹುಡುಕಾಟದಲ್ಲಿರೋರ್ಗೆಲ್ಲಾನು ಕೂಡ ಒಂದು ಒಳ್ಳೆ ಸುದ್ದಿ ಇದಾಗುತ್ತೆ. ಅಂಡ್ ಇವ್ರಿಗೆ ದುಡ್ಡನ್ನ ಉಳಿತಾಯ ಮಾಡೋಕ್ಕೂ ಕೆಲವು ಪ್ಲಾನಿಂಗ್ಸ್ನ ಇವ್ರು ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ನು 12ನೇ ಮನೆಗೆ ಸಿಂಹ ರಾಶಿಗೆ ಯಾವಾಗ ಗುರು ಬರ್ತಾನೆ ಅವಾಗ ಸ್ವಲ್ಪ ವ್ಯಯಸ್ಥಾನಕ್ಕೆ ಗುರು ಬಂದಾಗ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಅಥವಾ ಇವ್ರಿಗೇನೋ ಇವಾಗೇನೋ ಒಂದು ಕೆಲಸ ಮಾಡಿರ್ತಾರೆ, ಬರೋ ಹಣ ಡಿಲೇ ಆಗೋದಾಗಿರ್ಬೋದು, ಅಥವಾ ಆ ವ್ಯಕ್ತಿ ಕೈಗೆ ಸಿಗ್ತಾ ಇರೋದಿಲ್ಲ, ಏನೋ ಒಂದು ಕೆಲವೊಂದು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅಥವಾ ಗೊತ್ತಿಲ್ದಂಗೆ ಏನಾದ್ರೂ ಒಂದು ಖರ್ಚು ಬರುವಂಥದ್ದು, ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವರು ಮೊದಲೇ ಏನಾದ್ರು ಖರ್ಚುಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಅದು ಸ್ವಲ್ಪ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಇವಾಗ 10, 11ನೇ ಮನೇಲಿ ಇದ್ದಾಗ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ಕಮಿಟ್ಮೆಂಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. 12ಕ್ಕೆ ಬಂದಾಗ ಏನಾಗುತ್ತೆ, ದಿಢೀರ್ ಅಂತ ಏನು ಕೆಲಸಗಳೇ ಆಗ್ತಿಲ್ವಲ್ಲ, ಇಷ್ಟೊಂದು ಬಿಸಿ ಇದ್ನಲ್ಲ 4 ತಿಂಗಳಿಂದಗಡೆ, ಇವಾಗೇನು ಈ ತರ ಆಗ್ಬಿಟ್ಟೆ ಅಂತ ಯೋಚನೆ ಮಾಡುವಂತ ಒಂದು ಟೈಮ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಒಂಚೂರು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ದಿವಸ ಏನು 12ನೇ ಮನೆಯಲ್ಲಿ ಇರೋದಿಲ್ಲ, ಸ್ವಲ್ಪ ದಿವಸಗಳ ಕಾಲ ಇದ್ದು ತದನಂತರ ಮತ್ತೆ ರೆಟ್ರೋ ಆಗಿ ಮತ್ತೆ 11ನೇ ಮನೆಗೆ ಹೋಗ್ತಾನೆ. ಬಟ್ ಆ ಟೈಮ್ ಬರೋವರೆಗೂ ಕೂಡ ಇವರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲೇಬೇಕಾಗಿ ಬರುತ್ತೆ. ಇನ್ನು ಕೇತುವಿನ ಅಂತ ನೋಡಕ್ ಬಂದ್ರೆ, ಕೇತು ಆಲ್ರೆಡಿ 12ನೇ ಮನೇಲಿ ಇದ್ದಾರೆ. ಈಗ ಆಲ್ರೆಡಿ ಅವ್ರಿಗೆ ಏನಾಗ್ತಿರುತ್ತೆ ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ. ನೆಮ್ಮದಿಯಾಗಿ ನಿದ್ದೆನೆ ಮಾಡೋಕ್ಕಾಗೋದಿಲ್ಲ. ಅಥವಾ 11-12 ಗಂಟೆ ಆದ್ರೂ ನಿದ್ದೆ ಬರ್ದೇ ಇರೋದು, ಅಥವಾ ಮಲ್ಕೊಂಡ್ರು ಅವಾಗವಾಗ ಎಚ್ಚರ ಆಗುವಂಥದ್ದು, ಈ ರೀತಿ ಸ್ಲೀಪಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಆಲ್ರೆಡಿ. ಮತ್ತೆ ಏನು ಕೆಲಸದಲ್ಲೂ ಅಷ್ಟೇ, ಯಾವ ಕೆಲಸನೂ ಬೇಗ ಆಗೋದಿಲ್ಲ. ಏನೋ ಕೆಲಸಕ್ಕೆ ಕೈ ಇಟ್ಟರೆ ಅದೊಂದು 2-3 ಸತಿ ಬಿಟ್ಟು 3ನೇ ಸತಿಗೆ ಸಕ್ಸಸ್ ಆಗೋದು, ನಾಳೆ ಬನ್ನಿ ಅಂತ ಅನ್ಸೋದು, ಈ ರೀತಿ ಸ್ವಲ್ಪ ಇವಾಗ ಆಲ್ರೆಡಿ ಅವ್ರು ಅನ್ಭವಿಸ್ತಾ ಇರ್ತಾರೆ. ಬಿಕಾಸ್ ಯಾಕಂದ್ರೆ 12th ಹೌಸ್ ಅಲ್ಲಿ ಕೇತು ಇರೋದ್ರಿಂದ. ಕೇತು ಮತ್ತೆ 11ನೇ ಮನೆಗೆ ಶಿಫ್ಟ್ ಆದಾಗ ಅದು ಬೇರೆ ತರ, ಆದ್ರೆ ನಾಲೆಡ್ಜ್ನ ಕೊಡ್ತಾನೆ. ಏನಾದ್ರು ಆಳವಾದ ಅಧ್ಯಯನ ಮಾಡ್ತಾ ಇದ್ದೀರಾ, ಈ ತರ ಆಸ್ಟ್ರಾಲಜಿ ಆಗಿರ್ಬೋದು, ಈ ರೀತಿ ಯಾವ್ದಾದ್ರು ಒಂದು ಅಧ್ಯಯನ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಖಂಡಿತವಾಗ್ಲೂ ಕೇತು ಸಕ್ಸಸ್ನ ಇವ್ರಿಗೆ ಕೊಡ್ತಾನೆ. ಇನ್ನ ರಾಹು ಅಂತ ನೋಡಕ್ ಬಂದಾಗ, ರಾಹು ಇವರ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ.
6ನೇ ಮನೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ, ರೋಗ ಋಣ ಶತ್ರುನ ಕೊಡುವಂಥದ್ದು, ಮತ್ತೆ ಜಾಬ್ ಅಂತಾನು ನೋಡ್ತೀವಿ. ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ, ಎಸ್ಪೆಷಲಿ ಔಟ್ ಆಫ್ ಕಂಟ್ರಿಲಿ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಕೂಡ ಪ್ರಮೋಷನ್ಸ್ನ ಕೊಡ್ತಾನೆ. ಇಂಡಿಯಾದಲ್ಲಿರೋರ್ಗೂ ಕೊಡ್ತಾನೆ. ಬಿಕಾಸ್ 6ನೇ ಮನೇಲಿ ರಾಹು ಅಂದ್ರೆ ನಾನು ಆಗ್ಲೇ ಹೇಳಿದೆ, ಎಲ್ಲಾನು ಕೂಡ ಜಾಸ್ತಿ ಒಳ್ಳೇದು ಜಾಸ್ತಿ, ಕೆಟ್ಟದನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತಾನೆ. ಸೊ ದಟ್ ಇವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡ್ತಿರ್ತಾನೆ. ಪ್ರಮೋಷನ್ ಆಗೋರಿಗೆ ಪ್ರಮೋಷನ್ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತು ಯಾರೆಲ್ಲ ಸಾಫ್ಟ್ವೇರಲ್ಲಿ ಇರ್ಬೋದು ಅಥವಾ ವೈರ್ಗೆ ಸಂಬಂಧಪಟ್ಟಿದ್ದು, ಕೆಮಿಕಲ್ ಡಿಪಾರ್ಟ್ಮೆಂಟಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ. ಆದರೆ ಇವ್ರಿಗೆ ಯಾರ ಶತ್ರುಗಳ ಕಾಟ ಜಾಸ್ತಿ. ಎಷ್ಟೇ ಶತ್ರುಗಳಿದ್ರೂ ಕೂಡ ಅವ್ರ ಮುಂದೆ ಜಯ ಇವ್ರಿಗೆ ಆಗತ್ತೆ. ಕೋರ್ಟಲ್ಲಿ ಏನಾದ್ರು ಕೇಸ್ಗಳಿತ್ತು ಅಂತಂದರೆ ಆ ಕೇಸಲ್ಲಿ ಇವರೇ ವಿನ್ ಆಗ್ತಾರೆ, ಇವ್ರ ಕಡೆಗೆ ಆಗ್ತಾ ಬರ್ತಾ ಇರುತ್ತೆ. ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಬಿಕಾಸ್ ಶನಿಯ ಒಂದು ಸ್ಥಾನಮಾನದಿಂದ ಅವ್ರಿಗೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಅಂದರೆ ಹೆಲ್ತ್ ಇಶ್ಯೂಸು, ಬ್ಲಡ್ಗೆ ಸಂಬಂಧಪಟ್ಟಿದ್ದು, ಸ್ಟಮಕ್ಕು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಎಲ್ಲ ಕೆಲವೊಂದು ಸಮಸ್ಯೆಗಳು ಕೂಡ, ಡೆಂಟಲ್ ಪ್ರಾಬ್ಲಮ್ ಆಗೋದು, ಬಾಯಲ್ಲಿ ಹುಣ್ಣಾಗೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳು, ಅವಾಗ ನಾಲ್ಗೆ ಕಚ್ಕೊಂಡು ಬ್ಲಡ್ ಕ್ಲಾಟ್ ಆಗೋದು, ಇದೆಲ್ಲನೂ ಕೂಡ ಇವಾಗ ಆಲ್ರೆಡಿ ಅವ್ರಿಗೆ ಆಗ್ತಾ ಇರುತ್ತೆ. ಇನ್ನು ಶನಿಯ ಒಂದು ಸ್ಥಾನಮಾನ ಅಂತ ನೋಡ್ಕೊಂಡ್ರೆ 7th ಹೌಸಲ್ಲಿ ಶನಿ ಇದ್ದಾನೆ. ಸೊ 7ನೇ ಭಾವ ಅನ್ನೋದೇ ನಾವು ಗಂಡ ಹೆಂಡತಿಗೆ ಇದು ಮಾಡ್ತೀವಿ, ಅಥವಾ ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಹೇಳ್ತೀವಿ. ಸೊ 7ನೇ ಮನೇಲಿ ಶನಿ ಇರೋದ್ರಿಂದ ಅಂದರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು, ಸಣ್ಣ ಪುಟ್ಟ ವೈಮನಸ್ಸೆ ಇರುತ್ತೆ. ಅಂತ ಯಾವುದೂ ದೊಡ್ಡದಾಗಲ್ಲ, ವೈಮನಸ್ಸೆ ಇರುತ್ತೆ, ಅದು ಹಾಗೆ ಸರಿ ಹೋಗುತ್ತೆ. ಸ್ವಲ್ಪ ಜಗಳ ಮಾಡ್ಕೊತಾರೆ, ಹಾಗೆ ಸರಿ ಹೋಗ್ತಾರೆ. ಆ ರೀತಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಶನಿ ಮಹಾತ್ಮ ಎಲ್ಲಾನು ಕೆಟ್ಟದ್ದು ಮಾಡ್ತಾನೆ ಅಂತ ನಾವು ಹೇಳಕ್ ಬರೋದಿಲ್ಲ. ಸ್ವಲ್ಪ ವೈಮನಸ್ಸೆ ಬಂದ್ರೂ ಹಾಗೆ ಅದಾಗಿಂದಾಗೆ ಸರಿ ಹೋಗೋದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲೂ ಅಷ್ಟೇ, ಯಾಕೋ ಸ್ವಲ್ಪ ಯಾಕೋ ಅವ್ರ ಮೇಲೆ ಸ್ವಲ್ಪ ಡೌಟ್ಸ್ ಪಡೋದು, ಈ ರೀತಿ ಕೆಲವೊಂದು ಆಗ್ತಾ ಇರುತ್ತೆ. ಇವಾಗೆಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಅಂತಂದಾಗ ಏನಾಗುತ್ತೆ, ಮೊದಲು ಸ್ಟಾರ್ಟ್ ಆಗೋದೇ ಡೌಟು. ಸೊ ಈ ಥರ ಏನಾದರೂ ವೈಮನಸ್ಸೆ ಬಂದಾಗ ಏನು ಮಾಡಬೇಕು, ಕೂತ್ಕೊಂಡು ಮಾತಾಡಿ, ಅದು ಏನು ಡೌಟ್ ಬಂದಿತ್ತು ಅದನ್ನ ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಬಿಟ್ರೆ ಇದು ಈ ಸಮಸ್ಯೆಯಿಂದನೂ ಕೂಡ ಈಚೆ ಕಡೆಗೆ ಬರ್ಬೋದು. ಸೊ ಅಂತಂದ್ರೆ ಈಗ ಹೇಗೆ ಒಬ್ಬ ಮನುಷ್ಯನ ರಾಶಿಯಲ್ಲಿ ಗ್ರಹಗತಿಗಳು ಹೇಗೆ ಬದಲಾವಣೆ, ಹೌದು. ಸೊ ಹಾಗೆ ಸಮಸ್ಯೆಗಳು ಕೂಡ ಈಗ ತಿದ್ದಿದ ಸಮಸ್ಯೆ ನಾಳೆ ಇರೋದಿಲ್ಲ. ಸೊ ಹಾಗೆ ಈಗ ಈ ಒಂದು ರಾಶಿಯಲ್ಲಿ ಸಮಸ್ಯೆಗಳು ಅಂತ ಬಂದಾಗ ಸೊ ಅವ್ರು ಅದಕ್ಕೆ ಯಾವ ರೀತಿಯಾದ ಒಂದು ಪರಿಹಾರನ ತಗೋಬಹುದು? ಈಗ ಪರಿಹಾರ ಅಂತಂದ್ರೆ ಮೊದಲನೇದಾಗಿ ಅವರು ರಾಶಾಧಿಪತಿ ಬಂದವರಿಗೆ ಬುಧ ಆಗ್ತಾನೆ. ಇವರು ಸ್ವಲ್ಪ ಬುದ್ಧಿವಂತರೇ ಆಗಿರ್ತಾರೆ, ಸ್ವಲ್ಪ ಆಲೋಚನೆ ಮಾಡ್ತಾರೆ, ಎಲ್ಲ ಒಂದು ವಿಚಾರಕ್ಕೂ ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥ ವ್ಯಕ್ತಿತ್ವ ಆಗಿರ್ತಾರೆ. ತುಂಬಾ ನಾಲೆಡ್ಜ್ ಇರುತ್ತೆ ಅವರಿಗೆ. ಯಾವುದೇ ಒಂದು ವಿಚಾರ ಬಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡುವಂಥ ಒಂದು ಗುಣ ಇವ್ರದ್ದಾಗಿರುತ್ತೆ. ಆದ್ರೆ ಸ್ವಲ್ಪ ದ್ವಿಸ್ವಭಾವ ರಾಶಿನೂ ಆಗಿರೋದ್ರಿಂದ ಡ್ಯುಯಲ್ ಸೈನ್ ಇವ್ರದ್ದು. ಒಂದ್ಸತಿ ಅಜ್ಞಾನವಾಗೂ ಮಾತಾಡ್ತಾರೆ, ಒಂದ್ಸತಿ ಜ್ಞಾನ ಇಟ್ಕೊಂಡು ಮಾತಾಡ್ತಾರೆ. ಅಜ್ಞಾನವಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂತಾರೆ, ತುಂಬಾ ಜ್ಞಾನದಿಂದನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಉಳಿಸ್ಕೊಳ್ಳೋದು ಕೂಡ ಇರುತ್ತೆ. ಆ ತರ ಸ್ವಲ್ಪ ಬೆಳಗ್ಗೆ ಒಂದೇನೋ ಅನ್ಕೊಂಡು ಅದು ಆ ಕೆಲ್ಸಕ್ಕೆ ಹೋಗೋಷ್ಟ್ರೊಳಗಡೆ ಅಯ್ಯೋ ಬೇಡ ಹೋಗೋದೇ ಬೇಡ ಬಿಡು ಅಂತ ಮನಸ್ಸೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಕೂಡ ಇವ್ರದ್ದು ಮನಸ್ಥಿತಿ ಆಗಿರುತ್ತೆ. ಸೊ ಬುಧನ ಒಂದು ಅನುಗ್ರಹ ಇವ್ರಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಪಕ್ಷಿಗಳಿಗೆ ಕಾಳು ಹಾಕೋದು, ಪ್ರತಿದಿನ ಗಿಡಗಳಿಗೆ ನೀರು ಹಾಕೋದು, ಹಸಿರು ಎಲ್ಲಿರುತ್ತೋ ಆ ಜಾಗದಲ್ಲಿ ಸ್ವಲ್ಪ ಇವ್ರಿಗೆ ಇಷ್ಟನೂ ಕೂಡ ಆಗುತ್ತೆ. ಸುತ್ತಮುತ್ತ ಗಿಡ ಬೆಳೆಸ್ಕೊಬೇಕು ಅನ್ನೋದೆಲ್ಲ ಆಸೆ ಆಗ್ತಾ ಇರುತ್ತೆ ಇವ್ರಿಗೆ. ಮತ್ತೆ ಹಸಿರಿನ ಪ್ಲೇಸ್ಗಳಿಗೆ ಜಾಸ್ತಿ ಇವ್ರ ಮನ್ಸಿಗೆ ಯಾವಾಗ ನೋವಾಗುತ್ತೆ, ನಾನು ಪ್ರಶಾಂತವಾಗಿರ್ಬೇಕು ಅಂತ ಅನ್ಸುತ್ತೆ, ನದಿ ಹರಿಯೋ ಜಾಗದಲ್ಲಿ, ಹಸಿರು ಜಾಸ್ತಿ ಇರೋ ಜಾಗದಲ್ಲಿ ಹೋಗೋದು, ಕುತ್ಕೊಳ್ಳೋದು, ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಅಥವಾ ಸುಮ್ಮನೆ ಕಾಲ ಕಳೆದು ಬಂದ್ರು ಕೂಡ ಅವ್ರ ಮನ್ಸಿಗೆ ಸ್ವಲ್ಪ ಸಂತೋಷ ಆಗುತ್ತೆ. ಯಾವಾಗ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ನಾವೇನ್ ಕೆಲಸನೂ ಕೂಡ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಗುರುವಿನ ಸ್ಥಾನಮಾನ ಇವ್ರಿಗೆ ಎಲ್ಲಾ ಕಡೆ ಚೆನ್ನಾಗಿದೆ. ಆದ್ರೆ 12ನೇ ಮನೆಗೆ ಬಂದಾಗ ಮಾತ್ರ ಸ್ವಲ್ಪ ಹಣಕಾಸಿನ ಇದರಲ್ಲಿ ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತೆ. ಸೊ ಗುರುವಿನ ಅನುಗ್ರಹಕ್ಕೋಸ್ಕರ ಇವರು ಯಾವಾಗಲೂ ಗುರುಗಳ ಧ್ಯಾನ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಮತ್ತೆ ಗುರುವಿನ ಬೀಜ ಮಂತ್ರನ ಪಠನೆ ಮಾಡೋದು, ಮತ್ತೆ ಗುರು 12ನೇ ಮನೆಗೆ ಬಂದಾಗ ಸ್ವಲ್ಪ ದಾನ ಧರ್ಮ, ಏನು ಕಡಲೆಕಾಳಿಂದ ಮಾಡಿರುವಂಥದ್ದು ಅಥವಾ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದು, ಅಥವಾ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಬುಕ್ಸ್ನ ಅಥವಾ ಸ್ಟಡಿ ಮೆಟೀರಿಯಲ್ಸ್ನ ದಾನ ಮಾಡೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ಗುರುವಿನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಕೇತುದು ಸ್ವಲ್ಪ ಸಮಸ್ಯೆಗಳು ಇವ್ರಿಗೆ ಆಲ್ರೆಡಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವರು ಸ್ವಲ್ಪ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಬೇಕಾಗತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಮನೇಲೆ ಓಂ ಗಮ್ ಗಣಪತಿಯೇ ನಮಃ ಅಂತ ಮಂತ್ರನ ಹೇಳ್ಕೊಳ್ಳೋದು, ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಕೊಡುವಂಥದ್ದು, ಪ್ರೀತಿಯಿಂದ ನೋಡುವಂಥದ್ದು. ಕೆಲವರೆಲ್ಲ ಏನು ಮಾಡ್ತಾರೆ, ಒಂದು ರೂಢಿ ಇಟ್ಕೊತಾರೆ, ಹಾಲು ತರಕೋ ಎಲ್ಲೋ ಹೋಗ್ತಾರಲ್ಲ, ನಾಯಿ ಓಡಾಡ್ತಿರೆ ಅದನ್ನ ಕರೆದ್ಬಿಟ್ಟು ಒಂದು ಬಿಸ್ಕೆಟ್ ಹಾಕ್ತಾರೆ. ಅದು ಕೂಡ ಒಳ್ಳೆ ರೂಢಿನೇ. ನಾವು ಮನೆಯಿಂದ ಅನ್ನನೇ ತಗೊಂಡೋಗಿ ಹಾಕಿ ಅಂತ ಹೇಳ್ತಿಲ್ಲ, ಈಗೇನೋ ಒಂದು ಬನ್ನು ಬಿಸ್ಕೆಟ್ ಏನೋ ಒಂದು ಕೊಟ್ಟಿ ಪ್ರೀತಿಯಿಂದ ನೋಡ್ಕೊಳ್ಳಿ. ಕೆಲವರೆಲ್ಲ ನೀರ್ನೆಲ್ಲ ತಗೊಂಡೋಗಿರ್ತಾರೆ, ಈ ಸಮ್ಮರ್ ಟೈಮಲ್ಲಿ ನೀರು ಕುಡಿಲಿ, ಪಕ್ಷಿಗಳಿಗೂ ತಗೊಂಡೋಗಿರ್ತಾರೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅದು ಒಳ್ಳೇದಾಗತ್ತೆ. ಇನ್ನು ರಾಹು ಅಂತ ಬಂದಾಗ ನಾಗದೇವತೆಗಳನ್ನ ಪೂಜೆ ಮಾಡುವಂಥದ್ದು. ನಾಗದೇವತೆಗಳು ಅಂತಂದ್ರೆ ಈ ನಾಗರಕಟ್ಟೆನಲ್ಲಿ ಇರ್ತಾವಲ್ಲ, ಇವಾಗ ನಾಗರಕಟ್ಟೆಗೆ ನೀರು ಹಾಕಿ ಹಾಲು ಹಾಕಿ ಅನ್ನಕ್ಕೆ ನನಗೆ ಭಯ ಆಗುತ್ತೆ. ಯಾಕೆ ಗೊತ್ತಾ, ಚೆನ್ನಾಗಿ ಮೊಸರು ಕಟ್ಟಿ ಇಟ್ಟಿಸ್ಬಿಡ್ತಾರೆ, ಅದ್ರ ಮೇಲೆ ಹೂವಾಗಿ ಎಲ್ಲ ಇರುತ್ತೆ, ಅದ್ರ ಮೇಲೆ ಹೋಗ್ಬಿಟ್ಟು ಹಾಲು ಮೊಸರು ಎಲ್ಲ ಹಾಕ್ಬಿಟ್ಟು ಅದನ್ನ ಇನ್ನೊಂದಷ್ಟು ಮಾಡಿ ಇವ್ರಿಗೆ ಚರ್ಮ ರೋಗ ಬಂದ್ಬಿಡುತ್ತೆ. ಹಂಗ್ ಮಾಡ್ಕೊಳಕ್ ಹೋಗ್ಬಾರ್ದು.
ಕ್ಲೀನಾಗಿ ಕಲ್ಲನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ, ಅಂದರೆ ಫಸ್ಟ್ ತೊಳೆದು ಹಾಲು ಹಾಕಿ ಮತ್ತೊಂದು ಸತಿ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಆ ಥರ ಪೂಜೆ ಮಾಡೋಕ್ಕೆ ನಿಮ್ಗೆ ಆದರೆ ಮಾಡಿ, ಇಲ್ಲಾಂದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಮನೇಲೆ ಕುತ್ಕೊಂಡು ರಾಹುದು ಬೀಜ ಮಂತ್ರನ ಪಠನೆ ಮಾಡಿ, ಸುಮ್ಮನೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋದು ಬೇಡ. ಮತ್ತು ದುರ್ಗಾದೇವಿದು ಆರಾಧನೆ ಮಾಡೋದು, ದುರ್ಗಾ ಸಪ್ತಶತಿ ಕೇಳುವಂಥದ್ದು, ಅಥವಾ ಶುಕ್ರವಾರದ ದಿವಸ ಭಾನುವಾರದ ದಿವಸ ರಾಹುಗಾಲದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಕೊಳ್ಳೋದು, ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳೋದು, ಇದನ್ನು ಮಾಡ್ಕೋಬೋದು. ಇನ್ನು ಶನೇಶ್ವರನ ಅನುಗ್ರಹಕ್ಕೆ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡೋದು, ಕೈ ಕೆಳಗಡೆ ಕೆಲಸ ಮಾಡೋಣ ಪ್ರೀತಿ ವಿಶ್ವಾಸದಿಂದ ನೋಡುವಂಥದ್ದು. ಹೌದು. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಕನ್ಯಾ ರಾಶಿಯ ಒಂದು 2026ರ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.